ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಇವತ್ತು ತಳಪತಿ ವಿಜಯ್ ಅವರ ಒಂದು ಜನನಾಯಕನ ಮೂವಿಯ ಒಂದು ಸಾಂಗ್ನ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಆ ಸಾಂಗ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ಸಿನಿಮಾನ ನಮ್ಮ ಒಂದು ಕನ್ನಡ ಸಿನಿಮಾ ರಂಗದ KVN ಪ್ರೊಡಕ್ಷನ್ ಹೌಸು ನಿರ್ಮಾಣ ಮಾಡ್ತಾ ಇದೆ. ಈ ಸಿನಿಮಾ ಇದು ತಳಪತಿ ವಿಜಯ್ ಅವರ ಒಂದು ಕೊನೆಯ ಸಿನಿಮಾ ಅಂತ ಕೇಳ್ಪಟ್ಟೆ. ಅಂದರೆ ಇನ್ಮೇಲೆ ಅವರು ಸಿನಿಮಾನ ಮಾಡೋದಿಲ್ಲ, ಅಂದರೆ ಸಿನಿಮಾ ರಂಗದಲ್ಲಿ ಇರಲ್ಲ, ರಾಜಕೀಯಕ್ಕೆ ಹೋಗ್ತಾರೆ ಅನ್ನೋದು ನಾನು ಒಂದು ಕೇಳ್ಪಟ್ಟಿದ್ದ ಸುದ್ದಿನ. ಬಟ್ ಇದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ನನಗೆ ಗೊತ್ತಿಲ್ಲ. ಇದು ಇರಬಹುದು. ಇನ್ನು ಈ ಸಿನಿಮಾದ ಒಂದು ಸಾಂಗಿನ ಬಗ್ಗೆ ಮಾತಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಪ್ರೊಡಕ್ಷನ್ ಹೌಸ್, ಅಂದರೆ ನಮ್ಮ ಒಂದು ಕನ್ನಡ ಸಿನಿಮಾ ರಂಗದ ಪ್ರೊಡಕ್ಷನ್ ಹೌಸು KVN ಪ್ರೊಡಕ್ಷನ್ ಹೌಸು ಮೊದಲ ಬಾರಿಗೆ ಒಂದು ತಳಪತಿ ವಿಜಯ್ ಅವರಿಗೆ ಈ ಒಂದು ಸಿನಿಮಾನ ಒಂದು ಪ್ರೊಡ್ಯೂಸ್ ಮಾಡಿದ್ದಾರೆ. ತುಂಬ ಒಂದು ಒಳ್ಳೆ ಕ್ವಾಲಿಟಿ ವೈಸ್ ಈ ಒಂದು ಸಾಂಗ್ ಬಂದಿದೆ. ಇಲ್ಲಿ ಅನಿರುದ್ಧ್ ಅವರ ಒಂದು ಮ್ಯೂಸಿಕ್ ಇದೆ. ಅನಿರುದ್ಧ್ ಅವರ ಒಂದು ಮ್ಯೂಸಿಕ್ ಒಂದು ದೊಡ್ಡ ಸ್ಟಾರ್ಗೆ ಸಿನಿಮಾಪ ಅಂತಂದರೆ ಅವರ ಒಂದು ಮ್ಯೂಸಿಕ್ ಒಂದು ಸೌಂಡ್ ಸಿಸ್ಟಮ್ ಆಗಿರ್ಬೋದು, ಆಮೇಲೆ ಕಡೆ ಒಂದು ಅವರ ಒಂದು ಆ ಕ್ವಾಲಿಟಿ, ಒಂದು ಆ ಸೌಂಡ್ ಟ್ರ್ಯಾಕ್ ಕೂಡ ತುಂಬ ಒಂದು ಡಿಫ್ರೆಂಟ್ ಇರುತ್ತೆ. ಅಂದರೆ 1/1 ಸಿನಿಮಾ ಕಂಪೇರ್ ಮಾಡಿದರೆ ಒಂದು ಅದೇ ಥರದ ಒಂದು ಬೀಟ್ ಇದ್ರೂ ಕೂಡ ಬಟ್ ಒಂದು ಜೋಶ್ ಸಾಂಗ್, ಅಂದರೆ ಆ ಸಾಂಗ್ನ ಕೇಳಿದರೆ ಅಥವಾ ನೋಡಿದರೆ ನಮಗೆ ಜೋಶ್ ಬರುತ್ತೆ, ಒಂಥರ ಕುಣಿಬೇಕು, ಆ ಥರ ಕುಪ್ಪಳಿಸ್ಬೇಕು ಅನ್ನೋ ಒಂದು ಫೀಲ್ ಉಂಟಾಗುತ್ತೆ. ಆ ಥರದ ಒಂದು ಸಾಂಗು ಇದೆ ಅಂತಲೇ ಹೇಳ್ಬೋದು. ತುಂಬ ಒಂದು ಕಲರ್ಫುಲ್ ಆಗಿದೆ, ಅಂದರೆ ಒಂದು ಕಲರ್ಫುಲ್ ಆಗಿರೋ ಒಂದು ಸಾಂಗು. ಆಮೇಲೆ ಒಂದು ಡ್ಯಾನ್ಸರ್ಸ್ಗಳೆಲ್ಲ, ಆಮೇಲೆ ಕಡೆಗೆ ವಿಜಯ್ ಅವರ ಒಂದು ಸಾಂಗು ಸ್ಟೆಪ್ಪು ಅದು ಕೂಡ ಅವರ ವಾಯ್ಸಲ್ಲೂ ಕೂಡ ಬಂದಿದೆ. ಅಂದರೆ ಅವರು ಕೂಡ ಈ ಸಿನಿಮಾದ ಒಂದು ಹಾಡನ್ನು ಹಾಡಿದ್ದಾರೆ. ಇನ್ನು ಅನಿರುದ್ಧ್ ಅವರ ಒಂದು ಮ್ಯೂಸಿಕ್ಕು ಮತ್ತು ಅವರ ಒಂದು ಧ್ವನಿಯಲ್ಲಿ ಕೂಡ ಈ ಒಂದು ಸಾಂಗ್ ಬಂದಿದೆ. ಇದು ತಮಿಳಲ್ಲಿ ರಿಲೀಸ್ ಆಗಿರೋದ್ರಿಂದ ಅದರ ಲಿರಿಕ್ಸ್ ಬಗ್ಗೆ ಅಷ್ಟು ಗೊತ್ತಾಗಲ್ಲ. ಬಟ್ ನಮ್ಮ ಒಂದು ಕನ್ನಡ ಸಿನಿಮಾ ರಂಗದಲ್ಲಿ ಇವರೊಂದು KVN ಪ್ರೊಡಕ್ಷನ್ ಹೌಸ್ ಅವರು ಒಂದು ಸಿನಿಮಾನ ಒಂದು ಪ್ರೊಡ್ಯೂಸ್ ಮಾಡಿರೋ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ನೋಡಬೇಕು ಈ ಸಿನಿಮಾದ ಒಂದು ಕಲೆಕ್ಷನ್ ಎಷ್ಟಾಗುತ್ತೆ ಏನು ಅನ್ನೋದು. ಜನವರಿ 9ನೇ ತಾರೀಕು ಮುಂದಿನ ವರ್ಷ ಅಂದರೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಜನವರಿ 9ನೇ ತಾರೀಕು. ಇದು ಕೊನೆಯ ಸಿನಿಮಾಪ ಅಂತಂದರೆ ಈ ಸಿನಿಮಾಕ್ಕೆ ಒಂದು ದಾಖಲೆ ಆಗೋದಂತೂ ಖಂಡಿತ ಅನ್ಬೋದು. ಅಂದರೆ ಇದು ದಳಪತಿ ಅವರ ಒಂದು ಕೊನೆಯ ಸಿನಿಮಾಪ ಅಂತಂದರೆ ನಾವು ಕೂಡ ಇರೋ ಸಿನಿಮಾನ ಥಿಯೇಟ್ರಿಗೆ ಅಷ್ಟು ನೋಡಿಲ್ಲ. ಬಟ್ ಇವಾಗ ಈ ಒಂದು ನಮ್ಮ ಒಂದು ಕನ್ನಡ ಸಿನಿಮಾ ರಂಗದವರು ಒಂದು ಪ್ರೊಡಕ್ಷನ್ ಹೌಸು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಆಗಿರ್ಬೋದು. ನಮ್ಮ ಒಂದು KVN ಪ್ರೊಡಕ್ಷನ್ ಹೌಸ್ ಒಂದು ಯೂಟ್ಯೂಬ್ ಚಾನಲ್ ಬರ್ತಿತ್ತು. ಬಟ್ ಈ ಒಂದು ಸಾಂಗ್ನ ಇದು T ಸೀರೀಸಲ್ಲಿ ರಿಲೀಸ್ ಮಾಡಿದ್ದಾರೆ. ಸಾಂಗ್ ಒಂದೇ ಭಾಷೆಯಲ್ಲಿ ರಿಲೀಸ್ ಆಗಿರೋದು, ಅಂದರೆ ಸಿನಿಮಾ ಪ್ಯಾಂಡಲಲ್ಲಿ ರಿಲೀಸ್ ಆಗೋದು ಖಂಡಿತ. ಅಂದರೆ ಈಗೇನು ಒಂದು ಪ್ಯಾಂಡಲಲ್ಲಿ ಏನು ರಿಲೀಸ್ ಆಗುತ್ತಲ್ಲ ಅದೇ ಥರದ ಈ ಸಿನಿಮಾನು ಕೂಡ ರಿಲೀಸ್ ಆಗುತ್ತೆ. ಬಟ್ ಸಾಂಗ್ ಮಾತ್ರ ಒಂದೇ ಭಾಷೆಯಲ್ಲಿ ರಿಲೀಸ್ ಮಾಡಿದ್ದಾರೆ. ಬಟ್ ವೇಟ್ ಮಾಡಿ ನೋಡಬೇಕು, ಮುಂದಿನ ದಿನಗಳಲ್ಲಿ ಬೇರೆ ಭಾಷೆಯಲ್ಲಿ ಕೂಡ ರಿಲೀಸ್ ಮಾಡ್ಬೋದು. ಸ್ನೇಹಿತರೆ, ಇನ್ನು ಸಾಂಗು ತುಂಬ ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ನಮ್ಮ ಒಂದು KVN ಪ್ರೊಡಕ್ಷನ್ ಹೌಸು ಒಂದು ಮೊದಲ ಬಾರಿಗೆ ಒಂದು ಪ್ರೊಡ್ಯೂಸ್ ಮಾಡಿರೋ ಒಂದು ಈ ಮೂವಿಗೆ ಒಂದು ಕಲರ್ಫುಲ್ ಆಗಿ ಒಂದು ಸಾಂಗ್ ಬಂದಿದೆ. ಕೊರಿಯೋಗ್ರಾಫ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಜಯ್ ಸೇತು ತಳಪತಿ ಅವರ ಒಂದು ಏನಪ್ಪ ಅಂತಂದರೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಅತ್ಯದ್ಭುತ ಅನ್ಬೋದು. ಅಂದರೆ ಅವರ ಒಂದು ಫ್ಯಾನ್ ಬೇಸು ಇಡೀ ಒಂದು ವರ್ಲ್ಡಲ್ಲಿ ಇದೆ, ಅದರಲ್ಲಿ ಇಂಡಿಯಾದಲ್ಲೂ ಕೂಡ ಒಂದು ಫುಲ್ ಫ್ಯಾನ್ ಬೇಸ್ ಕೂಡ ಇದೆ. ಕರ್ನಾಟಕದಲ್ಲೂ ಅವರ ಸಿನಿಮಾಗಳನ್ನ ನೋಡ್ತಾರೆ, ಅಂದರೆ ಅವ್ರನ್ನ ಇಷ್ಟಪಡ್ತಾರೆ. ಅದೇ ರೀತಿ ಈ ಒಂದು ಸಾಂಗು ಕೂಡ ತುಂಬ ಚೆನ್ನಾಗಿದೆ. ನನಗೆ ಅನಿರುದ್ಧ್ ಅವರ ಒಂದು ಮ್ಯೂಸಿಕ್ಕು ತುಂಬ ಹಿಡಿಸ್ತಿಲ್ಲಿ. ಆಮೇಲೆ ಕಡೆಗೆ ನಮ್ಮ ಒಂದು ಪ್ರೊಡಕ್ಷನ್ ಹೌಸು ಸಿನಿಮಾ ತಂದಿರೋ ಒಂದು ರೀತಿ ಕೂಡ ಒಂದು ತುಂಬ ಚೆನ್ನಾಗಿ ಆ ಒಂದು ಕ್ವಾಲಿಟಿ ವೈಸ್ ಇದೆ ಈ ಒಂದು ಸಾಂಗು ಕೂಡ. ಸ್ನೇಹಿತರೆ, ಇದಿಷ್ಟು ಈ ಒಂದು ಜನನಾಯಕನ ಅನ್ನೋ ಒಂದು ಮೂವಿಯ ಒಂದು ಇವತ್ತು ಸಾಂಗ್ ಬಿಡುಗಡೆ ಆಗಿದೆ. ಅದರ ಬಗ್ಗೆ ನನ್ನ ಒಂದು ರಿವ್ಯೂ. ನನಗೆ ಇಷ್ಟ ಆಯಿತು ಈ ಒಂದು ಸಾಂಗು. ಕೇಳೋಕ್ಕೆ ತುಂಬ ಚೆನ್ನಾಗಿದೆ, ಜೋಶಾಗಿ ಒಂದು ಸ್ಟೆಪ್ ಹಾಕೋದು, ಕುಣಿಯೋದು, ಆ ಥರ ಒಂದು ಮೂಡ್ ಬಂದಿದೆ. ಇನ್ನು ಇಲ್ಲಿ ಪೂಜಾ ಹೆಗಡೆ ಅವರು ಕಾಣಿಸ್ಕೊಂಡಿದ್ದಾರೆ, ಅಂದರೆ ಹೀರೋಯಿನಿ ಪಾತ್ರದಲ್ಲಿ ಅವ್ರು ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಟ್ರೈಲರು ಅಥವಾ ಮುಂದಿನ ಒಂದು ಅಪ್ಡೇಟ್ ಬಂದಾಗ ಅದು ಕನ್ನಡದಲ್ಲಿ ರಿಲೀಸ್ ಆದರೆ ನಮಗೆ ಅರ್ಥ ಆಗುತ್ತೆ ಸಿನಿಮಾದ ಬಗ್ಗೆ ಏನಾಗಿರೋದು. ಬಟ್ ಅದು ಒಂದೇ ಭಾಷೆಯಲ್ಲಿ ರಿಲೀಸ್ ಮಾಡಿದಾರಲ್ಲ ಇದು ಸಾಂಗ್ನ, ಹಾಗಾಗಿ ಅದ್ರ ಬಗ್ಗೆ ಆ ಸಾಂಗ್ ಲಿರಿಕ್ಸ್ ಕೂಡ ಅಲ್ಲಿ ಅರ್ಥ ಆಗಿಲ್ಲ. ಬಟ್ ಏನಪ್ಪ ಅಂತಂದರೆ ಒಂದು ಜೋಶ್ ಆಗಿದೆ ಅನ್ನೋದು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇದಿಷ್ಟು ಈ ಒಂದು ಜನನಾಯಕನ ಮೂವಿಯ ಒಂದು ಇವತ್ತು ಸಾಂಗ್ ರಿಲೀಸ್ ಆಗಿರೋ ಅದ್ರ ಬಗ್ಗೆ ನನ್ನ ಒಂದು ರಿವ್ಯೂ. ಚೆನ್ನಾಗಿದೆ, ಅದು ಕಲರ್ಫುಲ್ ಆಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡು, ಇಷ್ಟ ಆಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆಯ ತನಕ ನೋಡೋದಕ್ಕೆ ಧನ್ಯವಾದ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.